ನಮ್ಮಲ್ಲಿ ಹೆಸರು ಕಟಾವು ನಡೆದಿದೆ. ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ. 400-500 ರೂಪಾಯಿ ಕೂಲಿ ಕೇಳ್ತಾರ. ಈಗ ಅವೆಲ್ಲ ಮೊದಲಾಗಿ ಮಳೆ ಆಗಲಿಲ್ಲ, ಈಗ ಮಳೆ ಆಗಿದೆ, ಕಟಾವು ನಡೆದಿದೆ. ಸರ್ಕಾರದಿಂದ ಖರೀದಿ ಕೇಂದ್ರ ತೆರಿಬೇಕಂತ ಒಂದು ಆದೇಶ ಆಗಿದೆ. ಇಲ್ಲಿ ಜಿಲ್ಲಾ ಮಟ್ಟದಾಗ ಮಾಡೋಲ್ರು, ಕೆಲಸ ಮಾಡೋಲ್ರು. ನಾವು ಮಾರ್ಕೆಟಿಗೆ ತೊಗೊಂಬಂದ್ರೆ 4,000-5,000 ಕೇಳ್ತಾರ. ನಮಗೆ ಭಾಳ ಲಾಸ್ ಆಕೈತಿ, ಇಳುವರಿ ಇಲ್ಲ. ಹಿಂಗಾಗಿ ನಮಗೆ ಖರೀದಿ ಕೇಂದ್ರ ಶುರು ಮಾಡ್ರಿ. ಶಶಿಧರ. ಗದಗ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಇವತ್ತು ಹೆಸರು ಮಳೆ ಆಗೈತೆ ಅಂತೇಳಿ ಎಲ್ಲ ರೈತರು ಬಿತ್ತನೆ ಮಾಡಿದ್ರು. ಮೋಡ ಕವಿದ ವಾತಾವರಣದಿಂದ ಇವತ್ತು ಮಳೆ ನೆಲಕ್ಕೆ ಬಾರದೇನೆ ಬೆಳೆನೂ ಒಣಗ್ಯಾವು. ಮತ್ತು ಹೊಳ್ಳಿ ರೋಗ, ನಂಜಾಣು ರೋಗ ಬಿದ್ದವು, ಬೂಜ್ ರೋಗ ಬಿದ್ದವು, ಹಳದಿ ರೋಗ ಬಿದ್ದೆಲ್ಲ ಹಾಳಾಗ್ಯಾವು. ಹೋದ ವರ್ಷ ಮಳೆ ಇಲ್ದನೆ ಬರ ಬಿದ್ದು ಹಿಂಗೆ ಕಾಡಿತು. ಈ ಮಳೆ ಆಗಿನೂ ಎಲ್ಲ ರೈತರನ್ನ ಬಿತ್ತಿಸಿ ಎಲ್ಲ ರೈತರು ಕುಳಿಗಾಡಾದ್ರು. ಏನೋ ಅಳಿದು ಉಳಿದ ಇದ್ದು ಬಿದ್ದು ಹೆಸರು ಅದಾವು. ಆ ಹೆಸರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರಿಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಗದಗ ಜಿಲ್ಲಾಧಿಕಾರಿ ಮೂಲಕ ನಾವು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿದ್ವಿ. ಶೀಘ್ರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರದಾಗ ಏನಿದೆ ನೀವು ಸೀದಾ ಅವರು ಒಂದು ಬೆಂಬಲ ಬೆಲೆ ಖರೀದಿ ಕೇಂದ್ರನ ತೆರೆದು ಎಲ್ಲ ಕಡೆ ರಾಜ್ಯಾದ್ಯಂತ ಒಂದು ಖರೀದಿ ಕೇಂದ್ರ ತೆರೆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗತ್ತಂತಂದು ಈ ಮಾಧ್ಯಮ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋರ್ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ. ಧನ್ಯವಾದಗಳು. ಅಂತಂದರೆ ಇವತ್ತು ಹೆಸರು ಕಟಾವು ಆಗ್ತಾ ಇದ್ದಾವೆ. ಸ್ವಲ್ಪ ಬೆಳೆ ಬಂದಿದ್ದಾವೆ. ಸಾಕಷ್ಟು ಮಳೆ ಈಗ ಕಾಡ್ತಾ ಇದೆ. ಮೊದಲು ಮಳೆ ಇದ್ದಿಲ್ಲ. ಈಗ ಹೆಸರು ಬಂದಿದ್ದಾವೆ, ಕಟಾವು ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ಸರಿಯಾಗಿ ಘೋಷಣೆ ಆಗಿದೆ, ಆದರೆ ಕಾರ್ಯರೂಪಕ್ಕೆ ಬಂದಿಲ್ಲ. ರೈತರಿಗೆ ಅದೇ ಸಮಸ್ಯೆ ಆಗಿದೆ. ರೇಟ್ ಮಾರ್ಕೆಟ್ನಲ್ಲಿ ಕಡಿಮೆ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತರಿಗೆ ಸ್ವಲ್ಪ ಬಂದಂಥ ಬೆಳೆನ ಯಾವ ರೀತಿ ಶೇಖರಣೆ ಮಾಡಿ ನಾವು ಯಾವಾಗ ಮಾರಬೇಕು ಅಂತ ತಿಳಿಲಾರದ ಪರಿಸ್ಥಿತಿ ಬಂದಿದೆ.